ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ದತ್ತಾತ್ರೇಯ ಪೀಠದಲ್ಲಿ ದತ್ತ ಜಯಂತಿಯ ಸಂಭ್ರಮ ಇವತ್ತು ಕೊನೆಯ ದಿನ. ಬಜರಂಗ ದಳದ ನೇತೃತ್ವದಲ್ಲಿ ನಡೆಯುವಂತಹ ಈ ಸಂಭ್ರಮದಲ್ಲಿ, ದತ್ತ ಜಯಂತಿ ಸಂಭ್ರಮದಲ್ಲಿ ಇವತ್ತು ದತ್ತ ಪಾದುಕೆಯ ದರ್ಶನವನ್ನ ಪಡಿತಾರೆ ಮಾಲಾಧಾರಿಗಳು. ರಾಜ್ಯದ ವಿವಿಧ ಮೂಲೆಗಳಿಂದ ಆಗಮಿಸಿದ್ದಾರೆ ಮಾಲಾಧಾರಿಗಳು. ಇವತ್ತು 10,000ಕ್ಕೂ ಅಧಿಕ ಮಂದಿ ಐಡಿ ಪೀಠಕ್ಕೆ ಬರುವ ಸಾಧ್ಯತೆ ಇದೆ. ದತ್ತಾತ್ರೇಯ ಪೀಠದಲ್ಲಿ ದತ್ತ ಜಯಂತಿಯ ಸಂಭ್ರಮ ಇವತ್ತು ಕೊನೆಯ ದಿನ. ಬಜರಂಗ ದಳದಿಂದ ನಡೆಯುವ ದತ್ತ ಜಯಂತಿಯ ಕೊನೆಯ ದಿನ ಇವತ್ತು. ದತ್ತ ಪಾದುಕೆಯನ್ನು ದರ್ಶನವನ್ನು ಪಡಿತಾರೆ ಮಾಲಾಧಾರಿಗಳು. ರಾಜ್ಯದ ಮೂಲೆ ಮೂಲೆಯಿಂದ ಮಾಲೆಯನ್ನು ಧರಿಸಿರುವಂಥ ಮಾಲಾಧಾರಿಗಳು ಇವತ್ತು ಬರ್ತಾರೆ. ಶ್ರೀರಾಮ ಸೇನೆಯ ಮಾಜಿ ಜಿಲ್ಲಾಧ್ಯಕ್ಷ ರಂಜಿತ್ ಪೊಲೀಸರ ವಶಕ್ಕೆ. ನಾಗೇನಹಳ್ಳಿ ದರ್ಗಾದಲ್ಲಿ ದತ್ತ ಜಯಂತಿಗೆ ಮುಂದಾಗಿದ್ದ ಶ್ರೀರಾಮ ಸೇನೆ. ಒಂದು ಕಡೆ ಪ್ರಮೋದ್ ಮುತಾಲಿಕ್ ಮತ್ತು ಗಂಗಾಧರ ಕುಲಕರ್ಣಿ ಅವರಿಗೆ ಈ ದತ್ತ ಜಯಂತಿಗೆ ಬರಬಾರ್ದು ಅಂತೇಳಿ ನಿರ್ಬಂಧವನ್ನು ಜಿಲ್ಲಾಡಳಿತ ವಿಧಿಸಿತ್ತು. ಮತ್ತೊಂದು ಕಡೆಯಲ್ಲಿ ಶ್ರೀರಾಮ ಸೇನೆ ಮಾಜಿ ಅಧ್ಯಕ್ಷ ರಂಜಿತ್ ಶೆಟ್ಟಿ ಅವರನ್ನು ವಶಕ್ಕೆ ಪಡೆಯಲಾಗಿದೆ. ರಂಜಿತ್ ಶೆಟ್ಟಿ ವಶಕ್ಕೆ ಪಡೆದು ಗೌಪ್ಯ ಸ್ಥಳದಲ್ಲಿ ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ. ನಾಗೇನಹಳ್ಳಿ ದರ್ಗಾದಲ್ಲಿ ಹೊಸ ಆಚರಣೆಗೆ ಶ್ರೀರಾಮ ಸೇನೆ ಮುಂದಾಗಿತ್ತು. ಇದರ ಗಂಭೀರತೆಯನ್ನು ಅರಿತಂತಹ ಜಿಲ್ಲಾಡಳಿತ ಈಗ ಅವರನ್ನು ಕರ್ಕೊಂಡು ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಯಾವುದೇ ಅಹಿತಕರ ಘಟನೆಗಳು ನಡೀಬಾರ್ದು, ಮತ್ತು ಅವರಿಂದ ಏನಾದರೂ ಪ್ರಚೋದನೆ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ, ಮತ್ತು ಏನಾದರೂ ಗಲಾಟೆಗಳಾಗಿ ಮತ್ತು ಈ ರೀತಿ ಆಗಿದ್ದನ್ನು ನಾವು ನೋಡಿದ್ದೀವಿ ಭಾಳಷ್ಟು. ಹೀಗೆಲ್ಲ ಆಗಬಾರ್ದು ಅನ್ನೋದು ಉದ್ದೇಶ. ಆ ಕಾರಣದಿಂದ ಜಿಲ್ಲಾಡಳಿತ ಪ್ರಮೋದ್ ಮುತಾಲಿಕ್ ಸೇರಿದಂತೆ ರಂಜಿತ್ ಶೆಟ್ಟಿ ಸೇರಿದಂತೆ ಗಂಗಾಧರ ಕುಲಕರ್ಣಿ ಅವರನ್ನು ನಿರ್ಬಂಧ ವಿಧಿಸಿದೆ. ಜೊತೆಗೆ ಈಗ ಕೆಲವರನ್ನು ಗೌಪ್ಯ ಸ್ಥಳಕ್ಕೆ ಕರ್ಕೊಂಡು ಹೋಗಿದ್ದಾರೆ ಪೊಲೀಸರು ಅನ್ನೋದು ಮಾಹಿತಿ ಲಭ್ಯವಾಗಿದೆ.